ಎಲ್ಲ ನಮ್ಮ ಒಂದು ಕನ್ನಡ ಟೆಕ್ ರೇಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ಸಾರಿ. ಯಾಕಪ್ಪ ಅಂದರೆ ಈಗಾಗಲೇ ನಿಮಗೆ ಈ ಒಂದು ವಿಡಿಯೋ ತಮ್ಮನೇಲಿ ನೋಡಿ ಶಾಕ್ ಆಗಿರ್ಬೋದು. ಅದ್ರ ಜೊತೆಗೆ ಮೊದಲನೇ ಮುಟ್ಟು ನಿಮಗೆಲ್ಲರಿಗೆ ನಾನು ಸಾರಿ ಹೇಳಲೇಬೇಕು. ಯಾಕಪ್ಪ ಅಂದರೆ ಇವಾಗ ಇತ್ತೀಚೆಗೆ ನೀವು ನೋಡ್ಬೋದು ನನ್ನೊಂದು ಯೂಟ್ಯೂಬ್ ಚಾನಲ್ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಏನೂ ಆಗಿಲ್ಲ, ವೀಡಿಯೋನ ಸರಿಯಾಗಿ ವೀಡಿಯೋ ಅಪ್ಲೋಡ್ ಆಗ್ತಾ ಇರಲಿಲ್ಲ ಈ ಮಂತ್ ಕೂಡ. ಅದ್ರ ಜೊತೆಗೆ ನೀವು ನೋಡ್ಬೋದು 8 ಅಂದರೆ 3 ಡೇಸು 2 ಡೇಸು 8 ದಿನಗಳ ಹಿಂದೆ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿದೆ. ಈ ರೀತಿ ವೀಡಿಯೋ ತುಂಬ ಗ್ಯಾಪ್ ಕೊಟ್ಟಿದ್ದೀನಿ, ನೀವೆಲ್ಲ ನೀವು ನೋಡ್ಕೊಳ್ಬೋದು. ಅದ್ರ ಜೊತೆಗೆ ಮೇನ್ ಬಂದ್ಬಿಟ್ಟು ಈಗ ಏನು ನೀವು ಈ ಒಂದು ವಿಡಿಯೋ ತಮ್ಮನೇಲಿ ನೋಡಿದ್ರಲ್ಲ, ಈ ತಮ್ಮನೇಲಿ ನೋಡಿ ನೀವು ಪ್ರತಿಯೊಬ್ಬರ ಶಾಕ್ ಅಂದರೆ ತುಂಬ ಶಾಕ್ ಆಗೇ ಇರ್ತಾರೆ. 100% ಎಲ್ಲ ಕೂಡ ಶಾಕ್ ಆಗಿದ್ದಾರೆ. ಏನಪ್ಪ ಅನ್ಬೇಕಾದ್ರೆ ಇದೇನು ತಮ್ಮನೇಲಿ ಈ ರೀತಿ ಏನು ಇವ್ರಿಗೆ ಮದುವೆ ಆಯಿತಾ, ಏನು ಮದುವೆ ಆಯಿತಾ ಏನು ಅಂತ ತುಂಬ ಜನ ಅನ್ನಿಸ್ತಿರ್ತಾರೆ. ಮೊದಲೇ ಊಟ ಎಲ್ಲರಿಗೆ ಹೇಳ್ತೀನಿ, ನಿಮ್ಗೆಲ್ಲರಿಗೆ ಹೇಳ್ಬೇಕಾರೆ ಯಾವುದೂ ಏನಿಲ್ಲ. ನನ್ನೊಂದು ಯೂಟ್ಯೂಬ್ನಲ್ಲಿ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಕಾರಣ ಏನಪ್ಪ, ಇದು ನನ್ನ ಫಂಕ್ಷನ್ ಇತ್ತು. ಫಂಕ್ಷನ್ ಅಂದರೆ ಯಾವ ರೀತಿ ಫಂಕ್ಷನ್ ಅಂದರೆ ಇದು ನನ್ನ ಫಂಕ್ಷನ್ ಅಲ್ಲ. ಅಂದರೆ ನನ್ನ ಫಂಕ್ಷನ್ ಅಂದರೆ ನನ್ನ ಒಂದು ಮ್ಯಾರೇಜ್ ಅಲ್ಲ. ನಿಮಗೆಲ್ಲರೂ ನನ್ನ ಮ್ಯಾರೇಜ್ ಅಂತ ನಾನು ತಮ್ಮನೇಲಿ ಹಾಕಿ ಇರ್ತೀನಿ. ನಿಮಗೆಲ್ಲರೂ ಕೂಡ ಮೊದಲು ಬೈಬೇಡ್ತು. ಆ ತಮ್ಮನೇಲಿ ನೋಡಿ ನೀವೆಲ್ಲ ಶಾಕ್ ಆಗಿರ್ತಾರೆ, ಅದು ಅಲ್ಲ. ಅದಕ್ಕೋಸ್ಕರ ಹೇಳ್ಬೇಕಾರೆ ನಾನು ಏನು ಮಾಡ್ತೀನಿ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಸ್ವಲ್ಪ ಇಲ್ಲೇ ನಮ್ಮೊಂದು ಪರಿಚಯದವ್ರು ಅಂದರೆ ನಮ್ಮ ಮನೆ ಹಿಂದ್ಗಡೆ ಏನು ಮಾಡಿದೆ ಅವ್ರದ್ದು ಮದುವೆ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ನಾನು ಯಾವುದೇ ರೀತಿ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದ್ರ ಜೊತೆಗೆ ಈಗ ನೀವು ತಮ್ಮನೇಲಿ ನೋಡಿದ್ರೆ ಆ ಫೋಟೋ ಕೂಡ ಅವ್ರದ್ದೇ. ಆ್ಯಕ್ಚುಲಿ ಬಂದ್ಬಿಟ್ಟು ಅವ್ರದ್ದೇ ಫೋಟೋ, ಅದನ್ನು ನಾನು ಹಾಕಿದ್ದೀನಿ. ಯಾರೇ ಆ್ಯಕ್ಚುಲಿ ಬಂದ್ಬಿಟ್ಟು ಇದಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ಡೈಲಿ 3 to 3 ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೆ. ಆದ ಬಟ್ ಈಗ ಸಡನ್ನಾಗಿ ವೀಡಿಯೋ ಅಪ್ಲೋಡ್ ಮಾಡಿಲ್ಲ. ಯಾಕಂದರೆ ಸ್ವಲ್ಪ ಏನಾಗುತ್ತೆ, ಏನಾದರೂ ಒಂದು ಮಾಡೋಣ, ನಾನು ಕೂಡ ಒಂದು ಯಾವ ಕಂಟಿನ್ಯೂ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ ತಕ್ಷಣ ಟೈಮ್ದಲ್ಲಿ ಏನಾದರೂ ಒಂದು ಆಗುತ್ತೆ, ಆ ಎಕ್ಸಾಮು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಮೈಯಲ್ಲಿ ಹೆಲ್ತ್ ಪ್ರಾಬ್ಲಮ್, ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸರಿಯಾಗಿ ಆಗಿರಲ್ಲ. ಆದ್ರೆ ಬಟ್ಟು ನಿಮ್ಗೆಲ್ಲರಿಗೆ ಹೇಳ್ಬೇಕ್ರೆ ಈ ಫೋಟೋ ನೋಡಿ ನೀವು ಪ್ರತಿಯೊಬ್ಬರು ಕೂಡ ಶಾಕ್ ಆಗೇ ಇರ್ತಾರೆ. ಶಾಕ್ ಆಗುವ ವಿಷಯ ಆ ರೀತಿ ಏನೂ ಇಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಆ ಮದುವೆ ನಂದಲ್ಲ, ನಂದು ಇನ್ನೂ ಮದುವೆ ಆಗೋ ವಯಸ್ಸು ಅಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಇನ್ನೂ ಆಗೋದು ಇಲ್ಲ, ಇನ್ನು ಮುಂದೆ ಅಂದರೆ ಈ ಮುಂದ್ಗಡೆ ಕೂಡ ಆಗೋಲ್ಲ. ಯಾಕಪ್ಪ ನಂದೊಂದು ಡ್ರೀಮ್ ಇದೆ, ನಂದೊಂದು ಕನಸಿದೆ. ಆ ಡ್ರೀಮ್ ಆಗಬೇಕು, ನನ್ನ ಕನಸು ರಿಚ್ ಆಗಬೇಕು. ಯಾಕಂದರೆ ಸರಿಯಾಗಿ ಇರೋದಕ್ಕೆ ಒಂದು ಮನೇನೇ ಇಲ್ಲ, ಏನೋ ಮದುವೆ ಅಂತೆ ಇಲ್ಲ, ಆ ರೀತಿ ಏನೂ ಇಲ್ಲ. ಆ್ಯಕ್ಚುಲಿ ಬಂದ್ಬಿಟ್ಟು ಒಳ್ಳೆ ರೀತಿಯಲ್ಲಿ ನಾವು ಕೂಡ ಬೆಳಿಬೇಕು. ಅಂದರೆ ಬೆಳೆಯೋದು ಯಾವ ರೀತಿ ಅಂದರೆ ಬೇಕಾದ್ರೆ ನಾವು ಕೂಡ ಒಂದು ಲೈಫಲ್ಲಿ ಏನಾದ್ರು ಶಟ್ಲ್ ಆಗಬೇಕು. ಶಟ್ಲ್ ಯಾವ ರೀತಿ ಅಂದರೆ ಒಳ್ಳೆ ರೀತಿಯಲ್ಲಿ ಒಂದು ಮನೆ ಇರಬೇಕು, ಒಳ್ಳೆ ರೀತಿಯಲ್ಲಿ ಒಂದು ಎಲ್ಲ ಇರಬೇಕು. ಯಾಕಂದ್ರೆ ನನ್ನ ಮೈಂಡಲ್ಲಿ ಏನು ಡ್ರೀಮ್ ಇದೆ ಆ ಡ್ರೀಮ್ ಎಲ್ಲ ರಿಚ್ ಆಗಬೇಕು. ಅವು ಎಲ್ಲ ನನಗೆ ಸಿಕ್ಕಾಗ ಮಾತ್ರ ನನಗೆ ಖುಷಿ. ಎಲ್ಲಿವರೆಗೆ ನನಗೆ ಖುಷಿ ಅನ್ನೋದೇ ಇರೋಲ್ಲ. ಯಾಕಂದರೆ ಯೂಟ್ಯೂಬ್ನಲ್ಲಿ ನೀವು ಕೊಡ್ತಾ ಇರೋ ಪ್ರೀತಿ ತುಂಬ ಖುಷಿ. ಆದ್ರ ಬಟ್ ಏನಂದರೆ ನನಗೂ ಆದಂಥ ಒಂದು ಡ್ರೀಮ್ ಇರುತ್ತಲ್ಲ, ನಿಮಗೂ ಒಂದು ಡ್ರೀಮ್ ಇರುತ್ತೆ. ನೀವು ಕೂಡ ಒಂದು ಒಳ್ಳೆಯ ಒಂದು ಜಾಬ್ ಹಿಡಿಬೇಕು, ಒಳ್ಳೆ ರೀತಿ ಒಂದು ಗಾಡಿ, ಬೈಕು, ಯಾರಾದರೂ ಬೈಕ್ ತೊಗೊಂಡೋದ್ರೆ ನಿಮ್ಮ ಮುಂದೆ ಅವ್ರಿಗೆ ನಿಮಗೂ ಸ್ವಲ್ಪ ಇದಾಗುತ್ತೆ. ನಾನು ಕೂಡ ಆ ರೀತಿ ಬೈಕ್ ತೊಗೋಬೇಕು, ನಾನು ಕೂಡ ಆ ರೀತಿ ಕಾರ್ ತೊಗೋಬೇಕು ಅಂತ ಎಲ್ಲರಿಗೊಂದು ಆಸೆ. ನಾರ್ಮಲಾಗಿ ಎಲ್ಲ ಪ್ರತಿಯೊಬ್ಬರು ಕೂಡ ಆಸೆ, ಎಲ್ಲರೂ ಕೂಡ ಕನಸಾಗಿರುತ್ತೆ. ಆದ್ರೆ ಬಟ್ ಆ ಕನಸಿಗೆ ನಾನು ಕೂಡ ನಮ್ಮದು ಒಂದು ಕನಸಾಗಿರುತ್ತೆ. ಏನು ಕನಸು ಅಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮ್ಮ ಮುಂದೆ ಹೇಳ್ಬೇಕಾರೆ ಏನೂ ಇಲ್ಲ. ನಾನು ನಿಮ್ಮ ಮುಂದೆ ಏನಂದರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಕೂಡ ಒಂದು ಒಳ್ಳೆ ಕ್ಯಾಮ್ರಾ ತೊಗೋಬೇಕು, ಒಳ್ಳೆ ಮನೆ ಕಟ್ಟಬೇಕು, ಒಳ್ಳೆ ಕಾರ್ ಇರಬೇಕು, ನನ್ನ ಹತ್ರ ಕೂಡ ಎಲ್ಲ ಇರಬೇಕು. ಯಾಕಂದರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಹತ್ರ ಇಷ್ಟೆಲ್ಲ ಇರಬೇಕು. ಯಾಕಂದರೆ ಮಿಡಲ್ ಕ್ಲಾಸ್ ಹುಡುಗನ ತಕ್ಷಣ ಅವನ ಹತ್ರ ಏನು ಅಂದರೆ ಇರಬಾರ್ದಂತ ಏನಾದರೂ ರೂಲ್ಸ್ ಇದೆ ಇಲ್ಲ. ನಾನು ಕೂಡ ಬೆಳಿಬೇಕು ಅಂದರೆ ನಾನು ಕೂಡ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಮುಂದುಗಡೆ ಬರಬೇಕು, ಮುಂದೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದರೆ ಮಿಡಲ್ ಕ್ಲಾಸ್ ಹುಡುಗರು ಅವ್ರ ಮೈಂಡಲ್ಲಿ ಇರೋದು ಒಂದೇ ಒಂದು ಏನಪ್ಪರ, ನಾನು ಕೂಡ ಯಾವಾಗ ಸಕ್ಸಸ್ ಆಗ್ತೀನಿ, ನಾನು ಕೂಡ ಒಬ್ಬ ಶ್ರೀಮಂತ ಆಗಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಬಟ್ ಆ ಶ್ರೀಮಂತರಿಗೆ ಒಂದು ಆಸೆ ಇರುತ್ತೆ ಏನಪ್ಪ, ನಾನು ಯಾವ ವೃತ್ತಿ ಟ್ಯಾಕ್ಸ್ನಿಂದ ಬಚಾವಾಗಬೇಕು, ಯಾವ ರೀತಿ ನಾವು ಟ್ಯಾಕ್ಸ್ ಕಟ್ಟಬಾರ್ದು ಅಂತ ಅವ್ರದ್ದು ಆಸೆ. ಆದ್ರೆ ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರದು ನಾವು ಕೂಡ ಒಂದು ಏನಾದರೂ ಮಾಡಬೇಕು, ಮುಂದುಗಡೆ ಬರಬೇಕು. ನಾನು ಕೂಡ ಒಂದು ಸಾಹುಕಾರ ಆಗಲಿಲ್ಲ ಅಂದರೆ ಸಾಹುಕಾರ ಅಲ್ಲ ಇಂಪಾರ್ಟೆಂಟ್, ನನ್ನ ಹತ್ರ ಕೂಡ ದುಡ್ಡು ಇರಬೇಕು, ನಾನು ಕೂಡ ಇದು ಮಾಡ್ಬೇಕು ಅಂತ ಎಲ್ಲರಿಗೆ ಆಸೆ. ಆದರೆ ಬಟ್ ಆ ಆಸೆಗೆಲ್ಲ ನಾವು ಏನು ಮಾಡಿರ್ತೀವಿ, ಕಟ್ಟಾಕಿ ಎಲ್ಲ ನಾವು ನಮ್ಮ ಲೈಫ್ ನಾವು ಸೆಟ್ ಮಾಡ್ಕೋಗೋಸ್ಕರ ತುಂಬ ಕಷ್ಟಪಡ್ತಾ ಇರ್ತೀವಿ. ಅದಕ್ಕೋಸ್ಕರ ಹೇಳ್ಬೇಕಾರೆ ಮೊದಲೇ ಎಲ್ಲರಿಗೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಯಾವುದೋ ಒಂದು ಪ್ರಾಬ್ಲಮ್ ಇರಲಿ ಎಲ್ಲರಿಗೆ ಹೇಳ್ತಾ ಇದ್ದೀನಿ ನಾನು, ನನ್ನದೇ ಇಷ್ಟೆಲ್ಲ ಪ್ರತಿಯೊಬ್ಬರು ಪ್ರಾಬ್ಲಮ್ ಇರಲಿ, ಎಲ್ಲ ಬರೋ ಪ್ರಾಬ್ಲಮ್ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೆ ಜಾಸ್ತಿ ಪ್ರಾಬ್ಲಮ್ ಇರೋದು. ಏನು ಮಾಡೋದು, ಎಲ್ಲ ಲೈಫ್ ಅನಿವಾರ್ಯ ಇರಲಿ, ಎಲ್ಲರೂ ಅಡ್ಜಸ್ಟ್ ಮಾಡೋಣ, ಮುಂದುಗಡೆ ಬೆಳೆಯೋಣ. ಈಗ ಎಷ್ಟು ಕಷ್ಟ ಪಡ್ತೀವಿ ಅಷ್ಟು ಮುಂದೆ ಖುಷಿ ಪಡ್ತೀವಿ. ನಾವು ಕೂಡ ಆದಷ್ಟು ಬೇಗ ನಮ್ಮ ಡ್ರೀಮ್ ರಿಚ್ ಆಗೋಣ. ಎಲ್ಲ ನಿಮ್ಮ ಸಪೋರ್ಟ್ ಇದ್ದರೆ ಬೇಗ ನಾನು ಕೂಡ ರಿಚ್ ಆಗ್ತೀನಿ. ಯಾವುದೇ ಇಲ್ಲ, ಬೇಗ ರಿಚ್ ಆಗಿ ನಾನು ಕೂಡ ಒಳ್ಳೆ ರೀತಿಯಲ್ಲಿ ನನ್ನ ಲೈಫ್ ಇರಬೇಕು. ನಮ್ಮದು ಹಂಗೆ ಹಿಂಗೂ ಆಸೆ ಇರುತ್ತೆ. ಆಸೆ ಅಂದರೆ ಆಸೆಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ನೀವು ಈಗೇನು ತಮ್ಮನೇಲಿ ನೋಡಿದ್ರೆ, ಈ ತಮ್ಮನೇಲಿ ನೋಡಿ ಶಾಕ್ ಆಗ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ಬೇಕಾರೆ ಈ ಪೇಸ್ ನೋಡಿ ಯಾರಾದರೂ ಇಷ್ಟಪಡ್ತಾನೆ? ಯಾರೂ ಇಷ್ಟಪಡಲ್ಲ. ಈ ಪೇಸ್ಗೆ ವ್ಯಾಲ್ಯೂ ಅನ್ನೋದು ಇಲ್ಲ, ಯಾರೂ ಇಷ್ಟಪಡಲ್ಲ, ಯಾರು ಏನಿಲ್ಲ. ಅಂದರೆ ಆಲ್ಮೋಸ್ಟ್ ಯಾರಾದರೂ ಇಷ್ಟಪಡೋದ್ರೆ ಅವ್ರಿಗೆಲ್ಲರಿಗೂ ಕೂಡ ನಾನು ಸಿಸ್ಟರ್ ಅಂದೇ ಬಿಡ್ತೀನಿ.
ಯಾಕಂದರೆ ಲೈಫ್ನಲ್ಲಿ ಆ ಡ್ರೀಮ್ ಇದೆ ಮೈಂಡಲ್ಲಿ ಅದನ್ನ ಸೆಟ್ಲ್ ಆಗಬೇಕು. ನನಗೂ ಆಸೆ ಇರುತ್ತೆ, ಅದ್ರ ಬಟ್ ಆ ಆಸೆಗೆಲ್ಲ ನಾವು ಹೋಗಬಾರ್ದು. ಯಾಕಂದರೆ ಇನ್ನೂ ಏಜ್ ಆಗಿಲ್ಲ, ಏಜ್ಗಿಂತ ಮೇನ್ ಇಂಪಾರ್ಟೆಂಟ್ ಲೈಫ್ ಇಲ್ಲ, ಅದನ್ನ ತಿಳ್ಕೊಬೇಕು ಪ್ರತಿಯೊಬ್ಬರು ಕೂಡ. ಇನ್ನೊಂದು ಜಸ್ಟ್ ನಾನು ಯೂಟ್ಯೂಬ್ನಲ್ಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇದು ಯಾರ್ದು ಅಲ್ಲ, ಸ್ವಂತ ಅಂದರೆ ನಮ್ಮ ಮನೆ ಹಿಂದುಗಡೆಯಿಂದ ನಮ್ಮ ಮಾಮ ಅವ್ರ ರಿಲೇಷನ್ ನನ್ನ ಜೊತೆ ತುಂಬ ಇರ್ತಾರೆ. ಅವ್ರದ್ದೊಂದು ಮದುವೆ ಮಾಡೋಗೋಸ್ಕರ ಮುಂದೆ ಓಡಾಡಿ ಆ ಮುಂದುಗಡೆ ನಿಂತು ಎಲ್ಲ ಮಾಡಿ ಇದು ಮಾಡೋದಕ್ಕೆ ನಾನು ವೀಡಿಯೋ ಅಲ್ಲ ಮೊಬೈಲ್ ರಿಸೀವ್ ಮಾಡೋದಕ್ಕೆ ಆಗಿಲ್ಲ, ಅಷ್ಟು ಇದಾಗ್ತಾಯಿತ್ತು. ಮೊಬೈಲ್ ತೆಗೆಯೋದಷ್ಟು ಆಗಿಲ್ಲ, ಎಲ್ಲ ನಾನೇ ಮಾಡಬೇಕಿತ್ತು. ಅಂದರೆ ಎಲ್ಲರೂ ಇರ್ತಾರೆ, ಅವ್ರ ಜೊತೆ ಕೈ ಜೋಡಿ ಏನು ಮಾಡಬೇಕಿತ್ತು. ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾರು ಕೂಡ ಬೇಜಾರಾಗಬೇಡಿ ರೀ, ಅಂದರೆ ಬೇಜಾರಾಗಿ ಬೈಬೇಡಿ, ಯಾರು ಬೈಯಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಜನ ನನಗೆ ಕೂಡ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದಾರೆ, ತುಂಬ ಜನ ಕೇಳ್ತಿದ್ದಾರೆ, ಬ್ರದರ್ ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ ಬ್ರದರ್, ನಮಗೆ ಮುಂದೆ ಶೇರ್ ಮಾಡ್ಕೊಳ್ಳಿ. ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ, ನನಗೆ ಏನೂ ಕಡಿಮೆ ಮಾಡಿಲ್ಲ ನೀವು. ಪ್ರಾಬ್ಲಮ್ ಯಾವುದೇ ಏನೂ ಇಲ್ಲ, ನನಗೆ ಸ್ವಲ್ಪ ಟೈಮ್ ಇಲ್ಲ. ಅದ್ರ ಬಟ್ ಟೈಮ್ ಅನ್ನೋದು ಎಲ್ಲ ಮೇನ್ ಇಂಪಾರ್ಟೆಂಟ್. ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಈಗ ಯಾವುದೇ ಕಾರಣಕ್ಕೂ ನಾನು ಯೂಟ್ಯೂಬ್ ಬಿಟ್ಟರೆ ಬೇರೆ ಏನು ಕೆಲಸ ಮಾಡಲ್ಲ. ಈಗ ಬಿಟ್ಬಿಟ್ಟಿದ್ದೀನಿ, ಈಗ ಕಡಿಮೆ ಮಾಡಿದ್ದೀನಿ. ಆದಷ್ಟು ಯೂಟ್ಯೂಬ್ ಮೇಲೆ ಒತ್ತು ಕೊಡ್ತಾ ಇದ್ದೀನಿ. ಆದಷ್ಟು ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಬೇಕು. ಡೈಲಿ ಯೂಟ್ಯೂಬ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಬೇಕು ಅಂತ ಆಸೆ. ನಾನು ಕೂಡ ಒಂದಿನ ಆ ಸೋಲಾರ್ ಪ್ಲೇ ಬಟನ್ ತೊಗೋಬೇಕು ಅನ್ನೋದೇ ಒಂದು ಆಸೆ ಅಂತ. ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬ ಕಂಟೆಂಟ್ ಪ್ರತಿಯೊಬ್ಬರಿಗೆ ಇರ್ತಾನೆ, ಅದ್ರ ಜೊತೆ ಎಲ್ಲರಿಗೂ ಶಾಕ್ ಆಗಿದ್ದವ್ರು ಪ್ರತಿಯೊಬ್ಬರು ಸಾರಿ ಯಾರು ಕೂಡ ಬೈಕ್ ಹೋಗ್ಬೇಡಿ, ಏನೂ ಇಲ್ಲ. ಈ ಒಂದು ತಮ್ಮಲ್ಲಿ ನಿಮಗೋಸ್ಕರ ಹಾಕಿದ್ದೀನಿ ಪ್ರತಿಯೊಬ್ಬರು ಅಂತ ಇವತ್ತು ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಪ್ರತಿಯೊಬ್ಬರಿಗೆ ಇರ್ತೀನಿ. ಇನ್ನು ಮುಂದೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲರೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇದೇ ರೀತಿ ನಿಮ್ಮ ಪ್ರೀತಿ ಇನ್ನು ಮುಂದೆ ಕೂಡ ಇರಲಿ ಅಂತ ಇವತ್ತು ಪ್ರತಿಯೊಬ್ಬ ಕಂಟೆಂಟ್ ಎಲ್ಲರೂ ಕೂಡ ಜೈ ಹಿಂದ್ ಧನ್ಯವಾದ.